ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಚಕ್ಕರ್ ಚೋಲೆ ರೆಸಿಪಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ತುಂಬ ಯಾವ ಚಪಾತಿ, ಪೂರಿ, ಪುಲ್ಕ ಎಲ್ಲದಕ್ಕೂ ಒಂದು ಹೊಂದಿಕೊಳ್ಳುವಂಥ, ಸೂಟ್ ಆಗುವಂಥ ಒಂದು ರೆಸಿಪಿ. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಫ್ರೆಂಡ್ಸ್. ನೋಡಿ, ನೋಡುವಾಗಲೇ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ತಿನ್ನುವಾಗಂತೂ ಅದ್ಭುತ ಫ್ರೆಂಡ್ಸ್. ತುಂಬ ತೃಪ್ತಿಯಿಂದ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬೌಲು ಕಾಬೂಲ್ ಚೆನ್ನ ತಗೊಂಡಿದ್ದೇನೆ. ಬಿಳಿ ಕಡಲೆ ಒಂದು 200 ಗ್ರಾಮ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಇದಕ್ಕೆ ಈಗ ನಾನು ನೀರು ಹಾಕಿ ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ವಾಟರ್ ಆ್ಯಡ್ ಮಾಡಿ ಇದು ಒಂದು 7 ಅವರ್ಸ್ ನೆನೆಸಬೇಕು ಫ್ರೆಂಡ್ಸ್. 7 ಅವರ್ಸ್ ನೆನೆಸಿದ ಮೇಲೆ ಚೆನ್ನಾಗಿ ನೆನೀತದೆ, ಆಗ ಚೆನ್ನಾಗಿ ಬೇಯ್ತದೆ. ಇಲ್ಲಾಂದರೆ ಚೆನ್ನಾಗಿ ಬೇಯುವುದಿಲ್ಲ ಫ್ರೆಂಡ್ಸ್. ಒಂದು 6 ಅವರ್ಸ್ ಆದರೂ ನೆನೆಸಲೇಬೇಕಾಗ್ತದೆ ಈ ಕಡಲೆಯನ್ನು. ನಾನು ಓವರ್ ನೈಟ್ ನೆನೆಸಿಡ್ತೇನೆ ಫ್ರೆಂಡ್ಸ್. ನೋಡಿ, ನಮ್ಮ ಕಡಲೆ ಈಗ ಓವರ್ ನೈಟ್ ನೆನೆಸಿದ್ದೇನೆ. ಈಗ ನೆಂದಾಗಿದೆ. 7 ಅವರ್ಸ್ ನೆನೆಸಿದ್ದೇನೆ. ಈಗ ಚೆನ್ನಾಗಿ ನೆನ್ಕೊಂಡಿದೆ. ನೋಡಿ ನೋಡಿ, ಒಂದು 7 ಗಂಟೆ ನೆನೆಸಲೇಬೇಕಾಗ್ತದೆ, ಆಯಿತಾ? ನೋಡಿ, ಚೆನ್ನಾಗಿ ಇದು ನೆಂದಿರ್ತದೆ ನೋಡಿ. ಹೀಗೆ ನೆಂದರೆ ಚೆನ್ನಾಗಿ ಬೇಯ್ತದೆ, ಸಾಫ್ಟಾಗಿ ಬೇಯ್ತದೆ, ಆಯಿತಾ? ಒಂದು 7 ಅವರ್ಸ್ ನೆನೆಸಲೇಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ನಾನೊಂದು ಕುಕ್ಕರಿಗೆ ಇದನ್ನು ಹಾಕ್ಕೊಳ್ತೇನೆ. ಮೊದಲಿಗೆ ನಾನು ಇದನ್ನು ಒಂದು 2 ಸರಿ ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಈಗ ಇದನ್ನು ಆ್ಯಡ್ ಮಾಡುವ ಕುಕ್ಕರಿಗೆ. ಈಗ ಫ್ರೆಂಡ್ಸ್, ಒಂದು ಆಲೂಗಡ್ಡೆ ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಮತ್ತು ಆಮೇಲೆ ಇದು ಚೋಲೆ ಮಸಾಲ ಮಾಡುವಾಗ ಮತ್ತೆ ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಸೇರಿಸ್ಕೊಂಡಿದ್ದೇನೆ. ಕಡಲೆ ಬೇಯುವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಚೆನ್ನಾಗಿರ್ತದೆ, ಚೆನ್ನಾಗಿ ಅದು ಉಪ್ಪು ತಗೊಳ್ತದೆ. ಈಗ ನೀರು ಸೇರಿಸುವ. ನೋಡಿ, ಇಷ್ಟು ನೀರು ಸೇರಿಸಿದರೆ ಸಾಕು. ಏನು ನಮ್ಮ ಆಲೂಗಡ್ಡೆ ಏನು ನೆನೆಲಿಕ್ಕೆ, ಇದು ಮುಳುಗಲಿಕ್ಕೆ ಅಂತ ಏನಿಲ್ಲ, ಇಷ್ಟೇ ಸೇರಿಸಿದರೆ ಸಾಕಾಯ್ತಾ? ಇದನ್ನು ಪುನಃ ನಾವು ಫ್ರೆಂಡ್ಸ್ 7 ವಿಸಿಲ್ ಹಾಕಿಸ್ಕೊಳ್ಬೇಕಾಗ್ತದೆ. 7 ವಿಸಿಲ್ ಹಾಕಿದರೆ ಚೆನ್ನಾಗಿ ಬೇಯ್ತದೆ, ಆಯಿತಾ? ಇದನ್ನು ನಾನು 7 ವಿಸಿಲ್ ಹಾಕ್ತೇನೆ, ಬೇಯಿಸ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನಮ್ಮ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ, ಕೂಲ್ ಕೂಡ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಹೀಗೆ ಬೇಯಬೇಕು ಫ್ರೆಂಡ್ಸ್, ಇಷ್ಟು ಸಾಫ್ಟಾಗಿ ಬೇಯಬೇಕಾಯ್ತಾ? ಇದು ಆಲೂ ಕೂಡ ಬೆಂದಿದೆ. ಇದನ್ನು ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಬೆಂದಂಥ ಆಲೂಗಡ್ಡೆ, ಹಾಗೆ ಸ್ವಲ್ಪ ಕಡಲೆ ಕೂಡ ಹಾಕ್ಕೊಳ್ತೇನೆ, ಆಯಿತಾ? ಇದು ನಾವು ರುಬ್ಲಿಕ್ಕೆ. ಈಗ ಸ್ವಲ್ಪ ಮೊಸರು ಸೇರಿಸ್ಕೊಳ್ತೇನೆ ಫ್ರೆಂಡ್ಸ್. ಇದಕ್ಕೆ ನೋಡಿ, ಒಂದು 3 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನು ಸ್ಮೂತಾಗಿ ರುಬ್ಕೊಂಡು ಬರಬೇಕು, ಪೇಸ್ಟ್ ಮಾಡ್ಕೊಳ್ಬೇಕಾಯ್ತಾ? ನಾನು ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಇದಾಗಿದೆ ಈಗ ಫ್ರೆಂಡ್ಸ್. ನಾನೊಂದು ಕಡಾಯಿ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳುವ. ಆಯಿಲ್ ಹೀಟ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ನಾನು 1 ಏಲಕ್ಕಿ ತಗೊಂಡಿದ್ದೇನೆ, 2 ಲವಂಗ, ಹಾಗೆ 1 ಚಕ್ಕೆ, ಹಾಗೆ 1 ಪುಲಾವ್ ಎಲೆ ತಗೊಂಡಿದ್ದೇನೆ, ಹಾಗೆ 1 ನಕ್ಷತ್ರ ಹೂ ತಗೊಂಡಿದ್ದೇನೆ. ಇದನ್ನು ಆ್ಯಡ್ ಮಾಡುವ. ಈಗ ಫ್ರೆಂಡ್ಸ್, 1 ಈರುಳ್ಳಿ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಹಾಕುವ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಫ್ರೆಂಡ್ಸ್, 1 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಹಾಕ್ತೇನೆ. ಹಾಗೆ 1 ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ, ಆ್ಯಡ್ ಮಾಡುವ. ಫ್ರೆಂಡ್ಸ್, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಆನಿಯನ್ ಫ್ರೈ ಆಗಿದೆ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ. ಇಷ್ಟಾದರೆ ಸಾಕು. ಈಗ ನಾವು ರುಬ್ಬಿಟ್ಕೊಂಡಂಥ ಆಲೂ ಹಾಗೆ ಚೆನ್ನಾಗಿ ಪೇಸ್ಟ್ ಹಾಕ್ಕೊಳ್ಳುವ.
ಓಕೆ ಫ್ರೆಂಡ್ಸ್, ಈಗ ಎಲ್ಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಈರುಳ್ಳಿಯೊಂದಿಗೆ. ಈಗ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡುವ. ನೋಡಿ ಫ್ರೆಂಡ್ಸ್, ಇಲ್ಲಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ತಗೊಂಡಿದ್ದೇನೆ, ಕಾಶ್ಮೀರಿ ಚಿಲ್ಲಿ ಪೌಡರ್, ಕಲರ್ ಬರ್ತದೆ ಅಂತ. ಹಾಗೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ತಗೊಂಡಿದ್ದೇನೆ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಎಲ್ಲ ಹಾಕುವ. ಹಾಗೆ ಫ್ರೆಂಡ್ಸ್, 1 ಟೇಬಲ್ ಸ್ಪೂನ್ ಚೋಲೆ ಮಸಾಲ ತಗೊಂಡಿದ್ದೇನೆ, ಇದು ಚೋಲೆ ಮಸಾಲ, ಇದನ್ನು ಆ್ಯಡ್ ಮಾಡುವ. ಈಗ ಎಲ್ಲ ಮಿಕ್ಸ್ ಮಾಡುವ. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಕುಕ್ ಆಗಬೇಕು ಫ್ರೆಂಡ್ಸ್. ಇದು ಈ ಪೌಡ್ರೆಲ್ಲ ಹಾಕಿದ್ದೇವಲ್ವ, ಅದು ಈ ಮಿಶ್ರಣದೊಂದಿಗೆ ಕುಕ್ ಆಗಲಿ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಇದು ನಾವು ಮಿಕ್ಸಿ ಜಾರ್ ತೊಳೆದ ವಾಟರನ್ನೇ ಹಾಕ್ತೇನೆ. ಉಪ್ಪು ಚೆನ್ನಾಗಿ ಹಾಕಿದ ಮೇಲೆ ನೋಡ್ಕೊಂಡು ಹಾಕೊಳ್ಳುವ. ಚೆನ್ನಾಗಿ ಬೇಯುವಾಗ ನಾನು ಉಪ್ಪು ಸೇರಿಸಿದ್ದೇನಲ್ವ, ಹಾಗಾಗಿ. ಓಕೆ ಫ್ರೆಂಡ್ಸ್, ಈಗ ಸ್ವಲ್ಪ ಕುಕ್ ಆಗಲಿ, ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, 5 ಮಿನಿಟ್ಸ್ ಆಗಿದೆ, ಕುಕ್ ಆಗಿದೆ ನೋಡಿ, ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಮಸಾಲ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ, ಘಮ ಬರ್ತಾ ಇದೆ. ಓಕೆ, ಈಗ ನಾವು ಚೆನ್ನಾಗಿ ಹಾಕ್ಕೊಳ್ಳುವ ಕಡಲೆಯನ್ನು. ಈಗ ಬೇಯಿಸಿದಂಥ ಚೆನ್ನಾಗಿ ಹಾಕ್ಕೊಳ್ತೇನೆ ಫ್ರೆಂಡ್ಸ್, ಕಾಬೂಲ್ ಚೆನ್ನ. ಎಲ್ಲ ಮಿಕ್ಸ್ ಮಾಡುವ. ಓಕೆ ಫ್ರೆಂಡ್ಸ್, ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೇ ಹದದಲ್ಲಿ ಇರಲಿ ನೋಡಿ, ಹೀಗೆ ಇರಲಿ, ಥಿಕ್ನೆಸ್ ಹೀಗೆ ಇರಲಿ, ಆಯಿತಾ. ಈಗ ರುಚಿ ನೋಡಿಕೊಂಡು ಉಪ್ಪು ಸೇರಿಸುವ. ಆಗ ಕಡಲೆಗೆ ಹಾಕಿದ್ದೇನೆ, ಇದು ಕೂಡ ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಉಪ್ಪು ಒಂದೇ ಸರಿ ಹಾಕಲಿಕ್ಕೆ ಹೋಗಬೇಡಿ, ನೋಡ್ಕೊಂಡು ಹಾಕಿ, ಯಾಕೆಂದರೆ ನಾವು ಚೆನ್ನಾಗಿ ಬೇಯುವಾಗ ಹಾಕಿರ್ತೇವಲ್ವ, ಹಾಗಾಗಿ. ಓಕೆ, ಕುಕ್ ಆಗಲಿ ಒಂದು 5 ಮಿನಿಟ್ಸ್, ಒಂದು 5 ನಿಮಿಷ ಕುಕ್ ಆಗಲಿ. ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಬಾಯ್ಲ್ ಆಗಿದೆ ನೋಡಿ, ಕುಕ್ ಆಗಿದೆ ನೋಡಿ, ಹೇಗೆ ಬಂದಿದೆ ನೋಡಿ ಸ್ಟ್ರಕ್ಚರ್. ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಇದು ಚಪಾತಿ, ರೊಟ್ಟಿ, ಪೂರಿ ಯಾವುದಕ್ಕೂ ಕೂಡ ಚೆನ್ನಾಗಿರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕ್ರೀಮಿಯಾಗಿ ಬಂದಿದೆ ನೋಡಿ ಗ್ರೇವಿ ನೋಡಿ. ಕಲರ್ ಹೇಗೆ ಬಂದಿದೆ ನೋಡಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಬೇಕು ಫ್ರೆಂಡ್ಸ್. ಒಂದು ತಟ್ಕ ಫ್ಯಾನ್ ಇಟ್ಟಿದ್ದೇನೆ, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಗೀ ಹಾಕ್ತೇನೆ. ಹಾಗೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ತೇನೆ, ಜೀರಾ. ಹಾಗೆ ಸ್ವಲ್ಪ ಶುಂಠಿ, ಜಿಂಜರ್ ಹಾಕ್ತೇನೆ. ಹಾಗೆ ಒಂದು 2 ಹಸಿಮೆಣಸಿನಕಾಯಿ ಹಾಕ್ತೇನೆ. ಈ ಒಗ್ಗರಣೆಯಿಂದ ಇನ್ನೂ ಸಹ ಟೇಸ್ಟ್ ಇನ್ಹೆನ್ಸ್ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ಈ ಒಗ್ಗರಣೆ ಮೇಯ್ನ್. ಒಗ್ಗರಣೆ ಕೂಡ ಆಗಿದೆ, ರೆಡಿಯಾಗಿದೆ. ನಾವು ನಮ್ಮ ಚೋಲೆಗೆ ಸೇರಿಸೋಣ, ಚೋಲ ಮಸಾಲೆಗೆ ಸೇರಿಸ್ತೇನೆ. ನೋಡಿದ್ರ, ಈಗ ಇನ್ನೂ ಘಮ ಜಾಸ್ತಿ ಆಗ್ತಾ ಇದೆ. ಟೇಸ್ಟ್ ಕೂಡ ಹಾಗೆ ಅದ್ಭುತವಾಗಿ ಬರ್ತದೆ ಫ್ರೆಂಡ್ಸ್. ಇದೇ ಮೆಥಡಲ್ಲಿ ಮಾಡಿ, ಚೆನ್ನಾಗಿರ್ತದೆ. ಎಷ್ಟು ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಓಕೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ಓಕೆ, ಸರ್ವ್ ಮಾಡೋಣ.